ಮಳೆ ಬಂದರೆ ಸಾಕು ಕರುಮ್ ಅಂತ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟನ್ನು ಬಳಸ್ಕೊಂಡು ಬ್ರೆಡ್ ರೋಲ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 10 ಬ್ರೆಡ್ಡನ್ನು ತಗೊಂಡಿದ್ದೀನಿ. ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಒಂದು ಕಡೆ 5 ಆಲೂಗೆಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಅದಕ್ಕೆ 2 ಈರುಳ್ಳಿ, 1 ಕ್ಯಾರೆಟ್, 1 ಕಪ್ಪು ಜೋಳ, 5 ಮೆಣಸು, ಅರ್ಧ ಶುಂಠಿ, 1 ಕಪ್ಪು ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ಮೆಣಸಿನ ಹುಡಿ, 2 ಸ್ಪೂನ್ ಚಾಟ್ ಮಸಾಲ, 2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲಿಂಬೆ ರಸ, 1 ಕಪ್ಪು ಕಾರ್ನ್ಫ್ಲೋರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹುಡಿ ಮಾಡಿರೋ ಬ್ರೆಡ್ಡನ್ನು ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ನಿಮಗೆ ಯಾವ ಶೇಪ್ ಬೇಕು ಆ ರೀತಿ ಉಂಡೆ ಕಟ್ಕೊಳ್ಬಹುದು. ಒಂದು ಸೈಡಲ್ಲಿ 1 ಕಪ್ಪು ಕಾರ್ನ್ಫ್ಲೋರ್, 1 ಕಪ್ಪು ಮೈದಾ, 1 ಸ್ಪೂನ್ ಉಪ್ಪಿಗೆ ನೀರಿನ ಸರಿಯಾದ ಪ್ರಮಾಣವನ್ನು ಮಿಶ್ರಣ ಮಾಡ್ಕೊಳ್ಬೇಕು. ಬ್ರೆಡ್ ರೋಲನ್ನು ಮಾಡಿರೋ ಪೇಸ್ಟ್ಗೆ ಡಿಪ್ ಮಾಡಿ ಬ್ರೆಡ್ ಪುಡಿಯ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿರೋ ಬ್ರೆಡ್ ರೋಲ್ಗಳನ್ನು 10 ನಿಮಿಷಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ರುಚಿಯಾದ ಬ್ರೆಡ್ ರೋಲ್ ರೆಡಿ.